ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಮೃತಧಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗೌತಮ್ ಅವರು ಭೂಮಿಕನ ಹುಡುಕ್ತಾ ಇರ್ತಾರೆ. ಇವತ್ತು ಕೂಡ ನನಗೆ ಭೂಮಿಕಾ ಸಿಗ್ಲೇ ಇಲ್ಲ. ಅದು ಖಂಡಿತವಾಗ್ಲೂ ಈ ಊರಲ್ಲಾದ್ರೂ ಭೂಮಿಕಾ ಸಿಗ್ತಾಳೆ ಅಂತ ಅನ್ಕೊಂಡಿದೀನಿ. ಪ್ರಯತ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಗೌತಮ್ ಅಲ್ಲೇ ಅನ್ಕೊಂತಾ ಇರ್ತಾರೆ. ಈ ಕಡೆ ಜಯದೇವ್ ಮನೆಯಲ್ಲಿ ಸೋಫಾದ ಮೇಲೆ ಕೂತ್ಕೊಂಡು, ಎಂತ ಅದೃಷ್ಟ ನಂದು, ಇಂಥ ಅದೃಷ್ಟ ಯಾರಿಗೂ ಸಿಗೋದಿಲ್ಲ. ಈ ಆಸ್ತಿ ಎಲ್ಲ ನನ್ನ ಹೆಸರಿಗಿದೆ. ಈ ಆಸ್ತಿ ಈ ಮನೆ ಎಲ್ಲ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ. ಆದ್ರೆ ಈ ಆಸ್ತಿಲಿ ಅಪಾರ್ಥಂಗೂ ಪಾಲ್ ಕೊಡ್ಬೇಕಲ್ವಾ? ಇದೇ ಕಾರಣಂಗೂ ಅಪಾರ್ಥಗೆ ಈ ಆಸ್ತಿಯಲ್ಲಿ ಒಂಚೂರು ಸಿಗದೆ ಇರೋ ರೀತಿ ಮಾಡ್ಬೇಕು. ಎಲ್ಲ ಆಸ್ತಿನೂ ಮಾಮ್ ಕಡೆಯಿಂದ ನನ್ನ ಹೆಸರಿಗೆ ಮಾಡಿಸ್ಕೊಂತೀನಿ. ದಯವಿಟ್ಟು ಕ್ಷಮಿಸಿ ಮಾಮ್, ಇದೆಲ್ಲ ನನ್ನ ಆಸ್ತಿನೆಲ್ಲ ಈಗಾದ್ರೂ ಮಾಡಿ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಮಾಮ್ನ ಈಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಕೊಂಡು ಜಯದೇವ್ ಖುಷಿಯಲ್ಲಿ ಕೂತ್ಕೊಂಡಿರ್ತಾರೆ. ಭೂಮಿಕಾ ಏನಾದರೂ ಬಂದ್ಬಿಟ್ರೆ ಚೇಚೆ, ಆ ಭೂಮಿಕಾ ಖಂಡಿತವಾಗ್ಲೂ ಈ ಕಡೆ ಸುಳಿಯೋದು ಇಲ್ಲ. ಆಸ್ತಿಗೆ ಅವಳು ಅರ್ಹಳು ಅಲ್ಲ. ಮಾಮ ಹೆಸರಿಗೆ ಬಂದಾಯ್ತು, ಇನ್ನೇನಿದ್ರು ನಮ್ದೇ ರಾಜ್ಯಭಾರ. ಏನಿದ್ರು ಮಾಮ ಹೆಸರಿಂದ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಒಂದೇ ಬಾಕಿ. ಏನ್ ಅದೃಷ್ಟನ ಜೈನಿಂದು, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆಯಲ್ಲ. ಜಯದೇವ್ ಒಬ್ನೇ ಮಾತಾಡ್ಕೊಂಡು ಖುಷಿಯಿಂದ ನಗ್ತಾ ಇರ್ತಾನೆ. ಆಗ ಜಯದೇವ್ ಅವರು, ದಿಯಾ ನನ್ ಚಿನ್ನ, ಇನ್ನು ನೀನು ನಾನು ಇಬ್ರೆ ಆರಾಮಾಗಿರ್ಬೋದು ಹೇಳಿ ನಗ್ತಾ ಇರ್ತಾರೆ. ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ನೋಡಿ ಜಯದೇವ್ಗೆ ಶಾಕ್ ಆಗುತ್ತೆ. ಯಾರ್ ನೀವೆಲ್ಲ, ಇದು ಕೇಳ್ದೆ ಮನೆ ಒಳಗೆ ನುಗ್ತಾ ಇದ್ದೀರಾ ಅಂತ ಜಯದೇವ್ ಕೇಳ್ತಾನೆ. ಆಗ ಅವರು, ನಾವು ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಇಂದ ಬಂದಿರೋದು ಅಂತ ಹೇಳ್ತಾರೆ. ಕೇಳಿಸ್ಕೊಂಡು ಜಯದೇವ್ಗೆ ಶಾಕ್ ಆಗುತ್ತೆ. ಬ್ಯಾಂಕ್ನವ್ರ, ಇಲ್ಲ್ಯಾಕ್ ಬಂದಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಹೇಳ್ತೀವಿ, ನೀವು ಜಯದೇವ್ ಅಲ್ವಾ? ಜಯದೇವ್, ನಾನೇ ಜಯದೇವ್. ಯಾಕೆ ಏನಾಯ್ತು ಅಂತ ಕೇಳ್ತಾರೆ. ಬ್ಯಾಂಕ್ನವರು, ನೋಡಿ ನೀವು ಜಯದೇವ್ ತಾನೇ, ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ, ನನಗೆ ನೋಟಿಸಾ? ಬ್ಯಾಂಕ್ ಇಂದ ನನಗೆ ನೋಟಿಸ್ ಬರೋದು ಅಂದ್ರೆ ಏನು, ಮಾತಿನ ಅರ್ಥ ಅಂತ ಜಯದೇವ್ ಕೇಳ್ತಾರೆ. ಆಗ ಬ್ಯಾಂಕ್ನವರು, ನೋಡಿ 100 ಕೋಟಿ ಬ್ಯಾಂಕ್ ಇಂದ ಸಾಲ ತಗೊಂಡಿದ್ದೀರಾ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದಾಗ ಜಯದೇವ್ಗೆ ಅದನ್ನ ಕೇಳಿ ಶಾಕ್ ಆಗುತ್ತೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ 600 ಕೋಟಿ ಸಾಲ ತಗೊಂಡಿದ್ದೀನಿ, ನಾನಂತೂ ಅದನ್ನ ತಗೊಂಡೇ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಜಯದೇವ್ ಕೇಳ್ತಾರೆ. ತಗೊಂಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ ನೋಡಿ, ಆದಷ್ಟು ಬೇಗ ನೀವು ಕಟ್ಟಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಇದ್ದೀರಾ ನೀವು? ಏನ್ ನನಗೆ ಎದುರಿಸ್ತಾ ಇದ್ದೀರಾ? ನಾನು ಯಾವತ್ತು ಸಾಲ ತಗೊಂಡಿದ್ದೀನಿ? ಜಯದೇವ್ ಕೇಳ್ತಾರೆ. ನೀವು ಸುಮಾರು ವರ್ಷಗಳ ಹಿಂದೆ ತಗೊಂಡಿದ್ದೀರಾ ಅದನ್ನೇ, ಆದ್ರೆ ನೀವು ಅದನ್ನ ಕಟ್ಟೇ ಇಲ್ಲ. ನಿಮಗೆ ನೋಟಿಸ್ ಬಂದಿದೆ, ದಯವಿಟ್ಟು ಅದನ್ನೆಲ್ಲ ಪೇ ಮಾಡ್ಬಿಡಿ, ಅಂದ್ರೆ ಇದರಿಂದ ನಿಮ್ಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ. ಜಯದೇವ್, ಏನ್ ಎದುರಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಪ್ಪ, ನಿನಗೆ ಎದುರಿಸಕ್ ನಾವು ಬಂದಿಲ್ಲ, ನಮ್ ಕೆಲ್ಸನ ನಾವು ಮಾಡ್ತಾ ಇದೀವಿ. ದಯವಿಟ್ಟು 600 ಕೋಟಿನ ನೀವು ಇವಾಗ್ಲೇ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಜಯದೇವ್, ಮಾತಾಡ್ತಿದ್ದೀರಾ ಸರ್, ನೀವು ತಮಾಷೆ ಮಾಡ್ತಾ ಇದ್ದೀರಾ? 600 ಕೋಟಿನ ಈಗ್ಲೇ ಕೊಡಿ ಅಂದ್ರೆ ಎಲ್ಲಿಂದ ಕೊಡಕ್ಕಾಗುತ್ತೆ? ಜಯದೇವ್ ಹೇಳ್ತಾರೆ, ನೀವೀಗ 600 ಕೋಟಿ ಕೊಟ್ಟಿಲ್ಲ ಅಂದ್ರೆ ಮನೆ ಈಗ್ಲೇ ಸೀಜ್ ಆಗುತ್ತೆ, ಅದನ್ನು ಒದ್ದು ಹೊರಗಡೆ ಹಾಕ್ತಿವಿ ಅಂತ ಬ್ಯಾಂಕ್ನವರು ಹೇಳ್ತಾರೆ. ಕೇಳಿಸ್ಕೊಂಡು ಜಯದೇವ್ಗೆ ಶಾಕ್ ಆಗುತ್ತೆ. ಆ ರೀತಿ ಎಲ್ಲ ಹೇಳ್ಬೇಡಿ, ನಿಮ್ಮ ಹಣನ ಆದಷ್ಟು ಬೇಗ ನಾನು ಕಟ್ತೀನಿ. ಅಯ್ಯೋ ದೇವ್ರೆ, ಏನ್ ಮಾಡ್ಲಪ್ಪ, ಯಾವಾಗ ತಗೊಂಡಿದ್ದು ಇವಾಗ ನನಗೆ ಕಂಟಕ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ ಅಂತ ಜಯದೇವ್ ಟೆನ್ಷನ್ ಆಗ್ತಾ ಇರ್ತಾರೆ. ಬ್ಯಾಂಕ್ ಮ್ಯಾನೇಜರ್, ನೋಡಿ ಏನ್ ಯೋಚನೆ ಮಾಡ್ತಾ ಇದೀರಾ, ನೋಡಿ ಆದಷ್ಟು ಬೇಗ ನೀವು ಕಟ್ಟಬೇಕು, 3-4 ದಿನ ಟೈಮ್ ಕೊಡ್ತೀವಿ, ಕಟ್ಟಿಲ್ಲ ಅಂದ್ರೆ ಈ ಮನೆನ ಸೀಸ್ ಮಾಡ್ಬಿಡ್ತೀವಿ ಅಂತ ಬ್ಯಾಂಕ್ನವರು ಹೇಳ್ತಾರೆ. ಕೇಳಿಸ್ಕೊಂಡ ಜಯದೇವ್, ದಯವಿಟ್ಟು ಆ ರೀತಿ ಮಾಡಬೇಡಿ, ಅಷ್ಟು ಬೇಗ ನಾನು ದುಡ್ಡನ್ನ ಅರೇಂಜ್ ಮಾಡಿ ಕಟ್ತೀನಿ ಅಂತ ಜಯದೇವ್ ಹೇಳ್ತಾರೆ. ಬ್ಯಾಂಕ್ನವರು, ನೋಡಿ ಇನ್ನು 4-5 ದಿನದಲ್ಲಿ ನೀವು ಕಟ್ಟಿಲ್ಲ ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ಬಡ್ಡಿ ಆಗುತ್ತೆ, ಮಾಡಿ ಇನ್ನು 4-5 ದಿನದಲ್ಲಿ ನೀವು ಕಟ್ಟಲೇಬೇಕು ಹೇಳಿ ಬ್ಯಾಂಕ್ ಮ್ಯಾನೇಜರು ಹೋಗ್ತಾರೆ. ಜಯದೇವ್, ಅಯ್ಯೋ ದೇವ್ರೆ, ಈಗ ತಾನೇ ಖುಷಿಯಿಂದ ಕುಣಿತಾ ಇದ್ದೆ, ಆಸ್ತಿ ಎಲ್ಲ ನಂದಾಯ್ತು ಅಂತ, ಅಂದ್ರೆ ಈಗ ಇದೆಲ್ಲಿಂದ ಬಂತು 600 ಕೋಟಿ 4-5 ದಿನದಲ್ಲಿ? ಅಯ್ಯೋ ದೇವ್ರೆ, 4-5 ದಿನದಲ್ಲಿ 600 ಕೋಟಿನ ನಾನು ಎಲ್ಲಿಂದ ಅರೇಂಜ್ ಮಾಡ್ಲಿ? ಅಯ್ಯೋ ನನಗೆ ಏನ್ ಮಾಡ್ಲಿ, ನನ್ನ ಕತೆ ಮುಗೀತು ಅಂತ ಜಯದೇವ್ ಟೆನ್ಷನ್ ಮಾಡ್ಕೊಂತಾನೆ. ಈ ವಿಷಯನ ಮಾಮ್ಗೆ ಹೇಳ್ಬೇಕು ಅಂತ ಜಯದೇವ್ ಯೋಚನೆ ಮಾಡ್ತಾ ಇರ್ತಾನೆ. ಕಡೆ ಶಾಕುಂತಲಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಂತೂ ಇಂತೂ ನಾನು ಈ ಮನೆಗೆಲ್ಲ ಒಡತಿ ಆಗ್ಬಿಟ್ಟೆ, ಮೇಲೆ ಭೂಮಿಕಾ ಈ ಕಡೆ ಸುಳಿಯೋದು ಇಲ್ಲ. ಈಗ ನನ್ನನ್ನ ಎದುರಾಕೊಂಡ್ರೆ ಯಾರು ಕೂಡ ಈ ಭೂಮಿಲಿ ಬದುಕೋದಿಲ್ಲ ಕಣೆ, ಖುಷಿಯಿಂದ ನಗ್ತಾ ಇರ್ತಾಳೆ. ಜೊತೆಗಲ್ಲಿಗೆ ಜಯದೇವ್ ಬರ್ತಾನೆ. ಮಾಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳ್ತಾನೆ. ವಿಷಯದ ಜಯದೇವ್ ಅಂತ ಶಕುಂತಲ ಕೇಳ್ತಾರೆ. ಹೇಳೋ ವಿಷಯ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಜಯದೇವ್ ಹೇಳ್ತಾರೆ, ಹೇಳ್ತಾ ಇದೆಯಾ ಜೈ ನೀನು ಅಂತ ಕೇಳ್ತಾರೆ. ಮಾಮ್, ಬ್ಯಾಂಕ್ನವರು ಬಂದಿದ್ರು, ನನ್ನ ಮೇಲೆ 600 ಕೋಟಿ ಸಾಲ ಇದೆಯಂತೆ, 600 ಕೋಟಿ ಸಾಲ ತೀರಿಸ್ಬೇಕು, 4-5 ದಿನದಲ್ಲಿ ತೀರಿಸ್ಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇದ್ದಾರೆ. ಮಾಮ್, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಯದೇವ್ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಶಕುಂತಲೆಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೆಯಾ ಜಯದೇವ್ ನೀನು?
ಏನು 600 ಕೋಟಿನಾ? 600 ಕೋಟಿನ ನೀನು ಯಾವಾಗೋ ಸಾಲ ಮಾಡಿದ್ದೆ ಅಂತ ಕೇಳ್ತಾರೆ. ಅದು ಹಳೆಯದು ಮಾಮ್. ಅದು ಬಡ್ಡಿಯಾಗಿ ಬಡ್ಡಿ 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 ಬೆಳೆದು ಇಷ್ಟೊಂದಾಗಿದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. 4-5 ದಿನದಲ್ಲಿ ಕಟ್ಟಿಲ್ಲ ಅಂದರೆ ಮನೆನ ಸೀಸ್ ಮಾಡ್ತಾರಂತೆ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಿ ಮಾಮ್? ನೀವೇ ಈಗ ದಿಕ್ಕು. ನೀವು ಕೈ ಬಿಟ್ಟರೆ ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾದರೂ ನಾನು ಕೈ ಬಿಟ್ಟರೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಮಾಮ್ ಅಂತ ಜಯದೇವ್ ಹೇಳ್ತಾನೆ. ಶಾಕುಂತಲ, ಏನೋ ಮಾಡ್ಬಿಟ್ಟೆ ನೀನು. ಯಾಕೋ ಈ ವಿಷಯನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ನಾನು ನಿನ್ನನ್ನು ಈ ಮನೇಲಿ ಇಟ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಆದರೆ ಈಗ ನೀನು ಮಾಡಿರೋ ಸಾಲಕ್ಕೆ ಈ ಮನೆನ ಸೇಲ್ ಮಾಡಬೇಕಾ? ಇಲ್ಲ, ಸಾಧ್ಯನೇ ಇಲ್ಲ. ಈ ಮನೆ ಆಸ್ತಿಗೆಲ್ಲ ನಾನೇ ಒಡತಿ ಅಂತ ಇಷ್ಟು ಖುಷಿಯಿಂದ ಮೆರೀತಾ ಇದ್ದೆ. ಮಾಡಿರೋ ತಪ್ಪಿಗೆ ನಾವೆಲ್ಲ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಸಾಧ್ಯನೇ ಇಲ್ಲ ಅಂತ ಶಾಕುಂತಲ ಹೇಳ್ತಾರೆ. ಜಯದೇವ್, ಮಾಮ್ ಪ್ಲೀಸ್ ಮಾಮ್, ಈ ರೀತಿ ಮಾತಾಡಬೇಡಿ. ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರ ಗತಿ? ಜಯದೇವ್ ಶಾಕುಂತಲ ಹತ್ರ ಹೇಳ್ತಾ ಇರ್ತಾರೆ. ಶಾಕುಂತಲ, ಅಯ್ಯೋ ದೇವ್ರೆ, ಏನೋ ಮಾಡಿಬಿಟ್ಟೆ ನೀನು ಮಾಡಿರೋ ತಪ್ಪಿಗೆ. ಇಲ್ಲ, ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗತ್ತೆ. ಭೂಮಿಕನ್ನ ಈ ಮನೆಯಿಂದ ಆಚೆ ಕಳಿಸಿ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಂಡು ಖುಷಿಯಾಗಿ ಇರೋಣ ಅಂತ ಅನ್ಕೊಂಡ್ರೆ, ಆದರೆ ನೀನು ಮಾಡಿರೋ ತಪ್ಪಿಗೆ ಈಗ ಮನೆನ ಸೀಸ್ ಮಾಡಿದ್ರೆ ನಾವೆಲ್ಲ ಹೋಗೋದು? 600 ಕೋಟಿ ಸಾಲನ ಹೇಗೆ ತೀರ್ಸೋದು? ಮಾಡೋದು? ಯಾಕೋ ನೀನು ಈ ರೀತಿ ಎಲ್ಲ ಮಾಡಿಬಿಟ್ಟೆ. ಇಲ್ಲೇ ನಮ್ಮ ಕತೆ ಮುಗೀತು. ನಾವೆಲ್ಲ ಬೀದಿಗೆ ಬಂದ್ಬಿಟ್ವಿ. ಗೌತಮ್ ಮತ್ತೆ ಭೂಮಿಕನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ಆ ದೇವರು ನಮಗೆ ಈ ಶಿಕ್ಷೆ ಕೊಟ್ಟ ಅಂತ ಅನ್ಸುತ್ತೆ. ನಿಜವಾಗ್ಲೂ ತಲೆ ಕೆಟ್ಟೋಗ್ತಾ ಇದೆ. ಈಗ ಏನು ಮಾಡೋದು ಅಂತ ಶಾಕುಂತಲ ಹೇಳ್ತಾ ಇರ್ತಾರೆ. ಈ ಕಡೆ ಜಯದೇವ್ ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ. ಈ ಕಡೆ ಗೌತಮ್ ಕಾರ್ ಹತ್ರ ಬರ್ತಾ ಇರ್ತಾರೆ. ನಿಲ್ಲಿಸ್ಬಿಟ್ಟು ಈ ಕಡೆ ಬರಬೇಕು ಅನ್ನೋಷ್ಟರಲ್ಲಿ ಆ ಕಡೆಯಿಂದ ಭೂಮಿಕಾ ಮತ್ತೆ ಭೂಮಿಕಾ ಮಗ ಭೂಮಿಕಾ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಗೌತಮ್, ಇದು ಭೂಮಿಕಾ ಅಂತ ಅನಿಸ್ತಾ ಇದೆಯಲ್ಲ. ಪಕ್ಕದಲ್ಲಿ ಹೋದಾಗ ಏನೋ ಒಂಥರ ಅನ್ನಿಸ್ತು ನನಗೆ. ಖಂಡಿತವಾಗ್ಲೂ ಇವರು ಭೂಮಿಕಾ ಇರ್ಬೋದು. ಭೂಮಿಕಾ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಇದು ಖಂಡಿತವಾಗ್ಲೂ ಭೂಮಿಕಾನೇ ಇರ್ಬೋದು ಅಂತ ಈ ಕಡೆ ಗೌತಮ್ ಕೂಡ ಭೂಮಿಕನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.